ಚಿಂತಾಮಣಿ ನಗರದ ಬಂಬೂ ಬಜಾರ್ ಸಮೀಪವಿರುವ ರೇಷ್ಮೆಗೂಡಿನ ಮಾರುಕಟ್ಟೆಗೆ ರೈತರು ಬೆಳಗ್ಗೆ ರೇಷ್ಮೆಗೂಡನ್ನ ಮಾರುಕಟ್ಟೆಗೆ ಮಾರಾಟ ಮಾಡಲು ತಂದಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ರೇಷ್ಮೆಗೂಡನ್ನ ತೂಕ ಮಾಡದೆ ಸರ್ವರ್ ಸಮಸ್ಯೆ ಇದೆ ಎಂದು ಸತಾಯಿಸುತ್ತಿದ್ದಾರೆ ಎಂದು ರೈತ ಲೋಕೇಶ್ ಮತ್ತಿತರರು ಅಧಿಕಾರಿಗಳ ವಿರುದ್ಧ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಮಾಧ್ಯಮದವರೊಂದಿಗೆ ಮಾತನಾಡಿದ ರೈತರು ಬೆಳಗ್ಗೆ 6 ಗಂಟೆಗೆ ರೇಷ್ಮೆಗೂಡಿನ ಮಾರುಕಟ್ಟೆಗೆ ಗೂಡನ್ನ ಮಾರಾಟ ಮಾಡಲು ತಂದಿದ್ದು, ಅಧಿಕಾರಿಗಳು ಗೂಡನ್ನ ತೂಕ ಮಾಡದೆ ಸರ್ವರ್ ಸಮಸ್ಯೆ ಇದೆ ಎಂದು ಹೇಳುತ್ತಿದ್ದಾರೆ. ಬೆಳಗ್ಗೆಯಿಂದ ಸಂಜೆಯವರೆಗೂ ರೈತರು ಕೆಲಸ ಕಾರ್ಯಗಳನ್ನು ಬಿಟ್ಟು ಇಲ್ಲಿಗೆ ಬಂದಿದ್ದರೆ ರೈತರಿಗೆ ಅಧಿಕಾರಿಗಳು ಪರ್ಯಾಯ ವ್ಯವಸ್ಥೆ ಮಾಡದೆ ತೊಂದರೆ ನೀಡುತ್ತಿದ್ದಾರೆ ಎಂದು ದೂರಿದರು. ನಮ್ಮ ಹೆಸರು ರಮೇಶ್ ಗೌಡ. ನಾವು ಬೆಳಗ್ಗೆ 6 ಗಂಟೆಗೆ ಗೂಡು ತಗೊಂಡ್ಬಂದ್ವಿ. ಟೆಕ್ನಿಕಲ್ ಪ್ರಾಬ್ಲಮ್ ಅಂತೇಳಿ ಸಾಯಂಕಾಲ 6 ಗಂಟೆ 7 ಗಂಟೆ ಆದರೂ ತೂಕ ಮಾಡ್ತಾಯಿಲ್ಲ. ಈ ಥರ ಅವ್ರು ಫೋನ್ ಮಾಡಿದ್ರೆ ಫೋನೇ ರಿಸೀವ್ ಮಾಡ್ತಾಯಿಲ್ಲ, ಸ್ವಲ್ಪ ರೆಸ್ಪಾನ್ಸ್ ಕೊಡ್ತಾರಲ್ಲ ಡಿ.ಡಿ. ಏನು ಸರ್ ಮಾಡೋದಿದೆ ನಾವು? 8 ಲಾಟ್ ಇದೆ, 8 ಹಂಗೆ ಇದ್ದಾರೆ. ರೈತರು ಇಲ್ಲೇ ಇದ್ದಾರೆ, ಸುಮಾರು ಕಡೆ ದೂರ ಹೋಗಬೇಕು, ಅವ್ರಿಗೆ ಹೋಗೋಕ್ಕೆ ಬಸ್ ಅನುಕೂಲ ಇಲ್ಲ. ಇಷ್ಟು ಟೈಮ್ ಆಗಿದೆ, ಏನು ಮಾಡೋದು ನಾವು? ಈ ಕುರಿತು ಇದಕ್ಕೆ ಸಂಬಂಧಪಟ್ಟ ಮೇಲಧಿಕಾರಿಗಳನ್ನು ದೂರವಾಣಿ ಮುಖಾಂತರ ಸಂಪರ್ಕಿಸಿದರೆ ಅವರು ಸಹ ರೈತರಿಗೆ ಸ್ಪಂದಿಸುತ್ತಿಲ್ಲ ಎಂದು ವಿವರಿಸಿದರು. ನಾವು ಬೆಳಗ್ಗೆ 6 ಗಂಟೆಗೆ ಇಲ್ಲಿ ಮಾರುಕಟ್ಟೆಗೆ ಬಂದಿರುತ್ತೇವೆ. 6 ಗಂಟೆಯಿಂದ ಇವಾಗ ಸಾಯಂಕಾಲ 6 ಗಂಟೆ ಆದರೂ ತೂಕ ಆಗಿಲ್ಲ. ಅಧಿಕಾರಿಗಳು ಕೇಳಿದರೆ ಯಾರೂ ಸ್ಪಂದಿಸ್ತಾ ಇಲ್ಲ. ADS ಫೋನ್ ಮಾಡಿದರೆ ಫೋನ್ ತೆಗಿತಾ ಇಲ್ಲ. ಈ ಥರ ನಮ್ಮ ಸಮಸ್ಯೆ ಇದೆ. ಫೋನ್ ಮಾಡಿ ಒಂದು ಸಾರಿ ಕೇಳಿದ್ರೆ ಫೋನ್ ತೆಗೆದ್ರು ಮತ್ತೆ ತೆಗೀಲಿಲ್ಲ. ಟೆಕ್ನಿಕಲ್ ಇಶ್ಯೂ ಇದೆ, ಅದರಿಂದ ಅಧಿಕಾರಿಗಳು ಈ ಥರ ಹೇಳ್ತಾ ಇದ್ದಾರೆ. 6 ಗಂಟೆ ಆದರೂ ತೂಕ ಆಗಿಲ್ಲ. ಅವಾಗವಾಗ ಆಗ್ತಾನೇ ಇದೆ. ಇದ್ರ ಬಗ್ಗೆ ಯಾರೂ ಕ್ರಮನೇ ಕೈಗೊಳ್ತಾ ಇಲ್ಲ. ನಿಮ್ಮದು ಮಾತ್ರ ಬೇರೆಯವ್ರದ್ದು ಆ ಥರನೇ ಆಗಿದೆ. ಅದಕ್ಕೆ ಇದು ಮಾಡ್ತಾ ಇದ್ದೀವಿ ಅಷ್ಟೇ. ಇವತ್ತು ಆಗಿದೆ ಸರ್, 8 ಲಾಟ್ ಆಗಿದೆ ಇವತ್ತು. ಬಿದ್ದಿರೋದು 2 ಲಾಟ್ ದುಡ್ಡು ಬಿದ್ದಿದೆ ಅಂತ ಹೇಳ್ತಾ ಇದ್ದಾರೆ. ಯಾರ್ದು ತೂಕ ಆಗಿದೆ, ಇನ್ನು 8 ಲಾಟ್ ತೂಕ ಆಗಿಲ್ಲ. 8 ಲಾಟ್ ತೂಕ ಆಗಿದೆ, ಇನ್ನೂ 8 ಲಾಟ್ ಇದೆ. 8 ಲಾಟ್ ಇದೆ. ಇನ್ನು ಇದರ ಬಗ್ಗೆ ಎಂಎಂಟಿವಿ ನ್ಯೂಸ್ನ ವರದಿಗಾರ ಅಧಿಕಾರಿಗಳೊಂದಿಗೆ ರೈತರಿಗೆ ಆಗುತ್ತಿರುವ ತೊಂದರೆ ಬಗ್ಗೆ ಕೇಳಿದ ಪ್ರಶ್ನೆಗೆ ಸೂಕ್ತ ಉತ್ತರ ನೀಡದೆ ಉಡಾಫೆ ಉತ್ತರ ನೀಡಿದ್ದಾರೆ. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ.